ನಮಸ್ಕಾರ ವೀಕ್ಷಕರೇ. ರಕ್ಷಿತಾ ಶೆಟ್ಟಿ ಅವರ ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರಯಾಣವು ಒಂದು ಅಸಾಮಾನ್ಯವಾದ ಸಾಧನೆ. ದಿನ 1ರಂದು ಎಲಿಮಿನೇಟ್ ಆದ ಬಳಿಕ ಸಾರ್ವಜನಿಕ ವಲಯದ ಆಕ್ರೋಶದಿಂದ ಅವರು ಬಿಗ್ ಬಾಸ್ ಮನೆಗೆ ವಾಪಸ್ ಎಂಟ್ರಿಯನ್ನು ಮಾಡಿದ್ದರು. ಮನೆಯಲ್ಲಿ ಅವರ ನೈಜ ನಡತೆ ಮತ್ತು ವ್ಯಕ್ತಿತ್ವ ಅವರನ್ನು ಬಿಗ್ ಬಾಸ್ನ ಅಂತಿಮ ಹಂತದವರೆಗೆ ತಲುಪಿಸಿದೆ. ತನ್ನ ಅರೆಬರಿ ಕನ್ನಡದ ಹೊರತಾಗಿಯೂ ಅನುಭವಿ ಆಟಗಾರರೊಂದಿಗೆ ಸಮಾನವಾಗಿ ಸ್ಪರ್ಧೆಯನ್ನು ನೀಡುತ್ತಾ ತನ್ನ ಪ್ರಾಮಾಣಿಕತೆ ಮತ್ತು ಕರಾವಳಿಯ ಸಂಸ್ಕೃತಿಯ ಬಗ್ಗೆ ಅಪಾರ ಒಲವನ್ನು ಹೊಂದಿರುವ ಅವರು ವೀಕ್ಷಕರಿಂದ ಬಲವಾದ ಬೆಂಬಲವನ್ನು ಪಡೆದಿದ್ದಾರೆ. ಇಂದು ರಕ್ಷಿತಾ ಶೆಟ್ಟಿ ತುಳುನಾಡಿಗೆ ಮಾತ್ರವಲ್ಲದೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಚಿರಪರಿಚಿತ. ಬಿಗ್ ಬಾಸ್ ಮನೆಯಲ್ಲಿ ತನ್ನ ನೇರ ನುಡಿ, ನಡತೆ ಮತ್ತು ತನ್ನೂರಿನ ಸಂಸ್ಕೃತಿಯ ಬಗ್ಗೆ ಅಪಾರ ಒಲವು ಇರುವ ಅವರ ಆಟ ಕರ್ನಾಟಕದ ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಅಚ್ಚುಮೆಚ್ಚು. ಮಾತೃಭಾಷೆ ತುಳು, ಬೆಳೆದ ಊರಿನ ಭಾಷೆ ಹಿಂದಿ, ಮರಾಠಿ ಆದರೂ ಸಹ ಕನ್ನಡವನ್ನು ಕಲಿತು ವ್ಲಾಗ್ ಮಾಡಿಕೊಂಡು ಇಂದು ಈ ಮೂಲಕವೇ ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸುವುದು ಒಂದು ಅದ್ಭುತ ಸಾಧನೆ. ರಕ್ಷಿತಾ ಶೆಟ್ಟಿ ಅವರ ಪ್ರಯಾಣವು ಆರಂಭಿಕ ಎಲಿಮಿನೇಷನ್ ನಿಂದ ಹಿಡಿದು ಸಾರ್ವಜನಿಕ ವಲಯದ ಬೆಂಬಲ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಅವರ ಆಟ ಒಂದು ಏರಿಳಿತವಾಗಿತ್ತು. ಬಿಗ್ ಬಾಸ್ ಸೀಸನ್ 12 ಅವರನ್ನು ಉತ್ತಮ ವ್ಯಕ್ತಿಯನ್ನಾಗಿ ಗಟ್ಟಿಗೊಳಿಸಿತು. ಅವರೊಬ್ಬರು ವಿಶಿಷ್ಟ ಆಕರ್ಷಣೆಯನ್ನು ಹೊಂದಿರುವ ಮತ್ತು ದೃಢ ನಿಶ್ಚಯವನ್ನು ಹೊಂದಿರುವ ವ್ಯಕ್ತಿ ಎಂಬುದನ್ನು ಸಾಬೀತುಪಡಿಸಿತು. ಯಾವುದೇ ಗಾಡ್ ಫಾದರ್ ಇಲ್ಲದೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ ತನ್ನ ಸ್ವಂತ ಸಾಮರ್ಥ್ಯದಿಂದ ಬೆಳೆದ ಹುಡುಗಿ ರಕ್ಷಿತಾ ಬಿಗ್ ಬಾಸ್ ಸೀಸನ್ 12ರನ್ನು ಗೆದ್ದು ಬರಲಿ ಎಂದು ಆಶಿಸೋಣ. ಈ ಸಮಯದಲ್ಲಿ ಅವರಿಗೆ ನಿಮ್ಮೆಲ್ಲರ ಬೆಂಬಲ ಮತ್ತು ಆಶೀರ್ವಾದದ ಅವಶ್ಯಕತೆ ಇದೆ. ಎಲ್ಲರೂ ಅವರಿಗೆ ಮತಗಳನ್ನು ನೀಡುವುದರ ಮೂಲಕ ನಿಮ್ಮ ಬೆಂಬಲವನ್ನು ಸೂಚಿಸಿ. ಧನ್ಯವಾದಗಳು.